ಮಿಡ್ ಕ್ಯಾಪ್ ಫಂಡ್ಸ್ಗಳನ್ನು ಬ್ಯಾಲೆನ್ಸ್ ವಿಚಾರದಿಂದಲೇ ಪರಿಗಣಿಸಲಾಗುತ್ತೆ. ಯಾಕೆ ಅಂದರೆ ಲಾರ್ಜ್ ಕ್ಯಾಪ್ನಷ್ಟು ಸೇಫೂ ಅಲ್ಲ, ಸ್ಮಾಲ್ ಕ್ಯಾಪ್ನಷ್ಟು ವಾಲಟೈಲೂ ಅಲ್ಲ. ರೀಸೆಂಟ್ ಆಗಿ ಮಾರ್ಕೆಟ್ ಬಿದ್ದ ಮೇಲೆ ಜನ ಮತ್ತೆ ಫಂಡ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಜೂನ್ 2025ರಲ್ಲಿ ಮಿಡ್ ಕ್ಯಾಪ್ ಫಂಡ್ಸ್ ಇನ್ಫ್ಲೋ 3,754 ಕೋಟಿಗೆ ತಲುಪಿತ್ತು. ಆಸ್ ಕಂಪೇರ್ ಟು 2,808 ಕೋಟಿ ಇನ್ ಮೇ 2025. ಅಂದರೆ 34% ಇನ್ಕ್ರೀಸ್ ಆಗಿತ್ತು. ಸೊ ನೀವು ಯಾವ ಮಿಡ್ ಕ್ಯಾಪನ್ನು ಆಯ್ಕೆ ಮಾಡಬೇಕು ಅಂತ ಗೊಂದಲದಲ್ಲಿದ್ದರೆ ಡೋಂಟ್ ವರಿ. ಇವತ್ತು ನಾವು 5 ಸ್ಟಾರ್ ರೇಟಿಂಗ್ಸ್ ಇರುವಂಥ ಟಾಪ್ 2 ಫಂಡ್ಗಳ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇಂಥ ಇನ್ಫಾರ್ಮೇಟಿವ್ ವಿಡಿಯೋ ಫ್ಯೂಚರ್ನಲ್ಲಿ ಮಿಸ್ ಆಗಬಾರ್ದು ಅಲ್ವಾ. ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಫಂಡ್ಗಳ ಬಗ್ಗೆ ಕೇಳೋದಕ್ಕಿಂತ ಮುಂಚೆ ಒಂದು ಕಿವಿ ಮಾತು. ಇದು ರೆಕಮೆಂಡೇಶನ್ ಅಲ್ಲ, ಕೇವಲ ಎಜುಕೇಶನ್ ಪರ್ಪಸ್ ಓನ್ಲಿ. ಫಸ್ಟ್ ಈ ಮಿಡ್ ಕ್ಯಾಪ್ ಫಂಡ್ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಈ ಮಿಡ್ ಕ್ಯಾಪ್ ಫಂಡ್ ಅಂದ್ರೆ ತನ್ನ ಪೋರ್ಟ್ಫೋಲಿಯೋದ 65% ಅಸೆಟ್ ಅನ್ನ ಮಿಡ್ ಕ್ಯಾಪ್ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡುವಂತ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು. ಮಾರ್ಕೆಟ್ ಕ್ಯಾಪ್ ರ್ಯಾಂಕಿಂಗ್ ನಲ್ಲಿ 101ರಿಂದ 205ರ ಆಸುಪಾಸಿನಲ್ಲಿರುವಂತಹ ಲಿಸ್ಟೆಡ್ ಕಂಪನಿಯ ಶೇರ್ಗಳ ಅಡಿಯಲ್ಲಿ ಬರುತ್ತೆ. ಮಿಡ್ ಕ್ಯಾಪ್ ಫಂಡ್ಗಳು ಲಾರ್ಜ್ ಕ್ಯಾಪ್ ಫಂಡ್ಗಳಿಗಿಂತ ಹೆಚ್ಚು ವಾಲಟೈಲ್ ಆಗಬಹುದು, ಆದರೆ ಸ್ಮಾಲ್ ಕ್ಯಾಪ್ ಫಂಡ್ಗಳಿಗೆ ಹೋಲಿಸಿದ್ರೆ ಕಮ್ಮಿ ವಾಲಟೈಲ್ ಇರುತ್ತೆ. ಸೊ ಬನ್ನಿ, 2 ಟಾಪ್ ಪರ್ಫಾರ್ಮಿಂಗ್ ಮಿಡ್ ಕ್ಯಾಪ್ ಫಂಡ್ಗಳ ಬಗ್ಗೆ ನೋಡೋಣ. ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ 5 ಸ್ಟಾರ್ ರೇಟಿಂಗ್ ನೀಡಿರುವಂತಹ ಫಂಡ್ಗಳಿವು. ಈ 2 ಫಂಡ್ಗಳನ್ನ 5 ಸ್ಟಾರ್ ರೇಟಿಂಗ್ ಮತ್ತು ರಿಸ್ಕ್ ಅಡ್ಜಸ್ಟ್ಮೆಂಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ. ಅಂದ್ರೆ ಕ್ರಿಟಿಕಲ್ ರೇಷಿಯೋಗಳು ಲೈಕ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಶಾರ್ಪ್ ರೇಷಿಯೋ, ಸಾರ್ಟಿನವ್ ರೇಷಿಯೋಗಳನ್ನ ಡಿಟರ್ಮೈನ್ ಮಾಡಲಾಗಿದೆ. ನಮ್ಮ ಫಸ್ಟ್ ಫಂಡ್ HDFC ಮಿಡ್ ಕ್ಯಾಪ್ ಫಂಡ್. HDFC ಮಿಡ್ ಕ್ಯಾಪ್ ಫಂಡ್ ಅನ್ನ ನಾರ್ಮಲಿ ಆಪರ್ಚುನಿಟಿ ಫಂಡ್ ಅಂತಾನೆ ಕರೆಯಲಾಗುತ್ತೆ. ಈ ಫಂಡ್ ಲಾಂಚ್ ಆಗಿದ್ದು 2007ರಲ್ಲಿ. ಡೈರೆಕ್ಟ್ ಪ್ಲಾನ್ ಲಾಂಚ್ ಆಗಿದ್ದು ಜನವರಿ 2013ರಲ್ಲಿ. ರೀಸೆಂಟ್ ಆಗಿ ಫಂಡ್ ನೇಮ್ ಚೇಂಜ್ ಆಗಿ HDFC ಮಿಡ್ ಕ್ಯಾಪ್ ಫಂಡ್ ಅಂತ ಮಾಡಲಾಗಿದೆ. ಈ ಫಂಡ್ನ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 84,647 ಕೋಟಿ ಇದೆ. ಆಸ್ ಆಫ್ ಜೂನ್ 30, 2025ಕ್ಕೆ ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲೇ ಇದು ಹೈಯೆಸ್ಟ್ AUM ಆಗಿದೆ. ಈ ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇರೋದು ಮಿಸ್ಟರ್ ಚಿರಾಗ್ ಸೆಟಲ್ವಾಡ್ ಮತ್ತು ಮಿಸ್ಟರ್ ಧ್ರುವ್ ಮುಚಾಲ್. ಫಂಡ್ನ ಟಾಪ್ 5 ಸ್ಟಾಕ್ಸ್ಗಳು ಯಾವುವು ಅಂತ ನೋಡೋಣ. ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್, ಕೊಫೋರ್ಜ್ ಲಿಮಿಟೆಡ್, ದಿ ಫೆಡರಲ್ ಬ್ಯಾಂಕ್ ಲಿಮಿಟೆಡ್, AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಇನ್ನು ಟಾಪ್ 5 ಸೆಕ್ಟರ್ಗಳು ಯಾವುದು ಅಂತ ನೋಡಿದ್ರೆ ಬ್ಯಾಂಕ್ಸ್, ಆಟೋ ಕಾಂಪೋನೆಂಟ್ಸ್, IT ಸಾಫ್ಟ್ವೇರ್, ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಬಯೋಟೆಕ್ನಾಲಜಿ, ಇನ್ಶೂರೆನ್ಸ್. ಈಗ ಫಂಡ್ನ ಕ್ರಿಟಿಕಲ್ ರೇಷಿಯೋನ ಬಗ್ಗೆ ನೋಡೋಣ. ಮೊದಲು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ ನೋಡೋಣ. HDFC ಮಿಡ್ ಕ್ಯಾಪ್ ಫಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 14.62% ಮತ್ತು ಬೆಂಚ್ ಮಾರ್ಕ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 15.48%. ಕ್ಯಾಟಗರಿ ಆವರೇಜ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 14.71%. ಸೊ ಈ ಫಂಡ್ ತನ್ನ ಕ್ಯಾಟಗರಿ ಮತ್ತು ಬೆಂಚ್ ಮಾರ್ಕ್ಗಿಂತ ಕಡಿಮೆ ವಾಲಟೈಲ್ ಆಗಿದೆ. ಇನ್ನು ಫಂಡ್ನ ಬೆಟಾ 0.87 ಇದ್ದು ಮಾರ್ಕೆಟ್ಗಿಂತ ಕಡಿಮೆ ರಿಸ್ಕ್ನಲ್ಲಿದೆ. ಶಾರ್ಪ್ ರೇಷಿಯೋ 1.66 ಇದೆ. ಅಂದರೆ ಪ್ರತಿ ಯೂನಿಟ್ ರಿಸ್ಕ್ ತಗೊಂಡು 1.66 ಎಕ್ಸ್ಟ್ರಾ ರಿಟರ್ನ್ ಜನರೇಟ್ ಮಾಡ್ತಾ ಇದೆ. ಸಾರ್ಟಿನ್ ರೇಷಿಯೋ ಎವ್ರಿ ಯೂನಿಟ್ ಆಫ್ ಡೌನ್ ಸೈಡ್ ರಿಸ್ಕ್ ಟೇಕನ್ 2.26 ಟೈಮ್ಸ್ ಎಕ್ಸ್ಟ್ರಾ ರಿಟರ್ನ್ಸ್ ಜನರೇಟ್ ಮಾಡಿದೆ. ಜೊತೆಗೆ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 96 ಆಗಿದೆ. ಇದರ ಅರ್ಥ ಏನು ಅಂದರೆ ಒಂದು ವೇಳೆ ರೈಸಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10%ಗಿಂತ ಮೇಲ್ ಹೋದರೆ ಈ ಫಂಡ್ ಕೇವಲ 9.6% ಮೇಲ್ ಹೋಗುತ್ತೆ. ಇನ್ನು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 85. ಅಂದರೆ ಡೌನ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10%ಗಿಂತ ಕೆಳಗಿದ್ರೆ HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಜಸ್ಟ್ 8.5% ಕೆಳಗೆ ಹೋಗುತ್ತೆ. ಇನ್ನು ಫಂಡ್ನ ಇನ್ಫಾರ್ಮೇಷನ್ ರೇಷಿಯೋದ ಬಗ್ಗೆ ಹೇಳೋದಾದ್ರೆ ಅದು ಜಸ್ಟ್ 0.05 ಆಗಿದೆ. ಈಗ ಫಂಡ್ನ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋಣ. HDFC ಮಿಡ್ ಕ್ಯಾಪ್ ಫಂಡ್ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನ 3, 5, 7 ಮತ್ತು 10 ವರ್ಷಗಳಲ್ಲಿ ಬೀಟ್ ಮಾಡಿದೆ. ಇನ್ನು ಈ ಫಂಡ್ ಯಾಕೆ ಡಿಫರೆಂಟ್ ಅಂತ ನೋಡಿದ್ರೆ, ಫಸ್ಟ್ಲಿ HDFC ಮಿಡ್ ಕ್ಯಾಪ್ ಫಂಡ್ ಬೆಂಚ್ ಮಾರ್ಕೆಟ್ ಹಗ್ಗಿಂಗ್ನ ಅಪ್ರೋಚ್ ಮಾಡಲ್ಲ. ಅಂದರೆ ತನ್ನ ಬೆಂಚ್ ಮಾರ್ಕ್ನ ಪೋರ್ಟ್ಫೋಲಿಯೋಗಳನ್ನು ಬ್ಲೈಂಡ್ಲಿ ಫಾಲೋ ಮಾಡೋದಿಲ್ಲ. ರಿಸಲ್ಟ್ ಬೇಸಿಸ್ನ ಮೇಲೆ ಸ್ಟಾಕ್ಸ್ ಸೆಲೆಕ್ಷನ್ ಅನ್ನ ಬಿಲೀವ್ ಮಾಡುತ್ತೆ. ಇದರಿಂದ ಆಲ್ಫಾ ಅಥವಾ ಬೆಂಚ್ ಮಾರ್ಕ್ ಬೀಟಿಂಗ್ ರಿಟರ್ನ್ಸ್ನ ಜನರೇಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಫಂಡ್ನ ಪೋರ್ಟ್ಫೋಲಿಯೋದಲ್ಲಿ ಸ್ಮಾಲ್ ಕ್ಯಾಪ್ ಅನ್ನ ಬಯಾಸ್ ತೋರಿಸಲಾಗಿದೆ.
ಮಿಡ್ ಕ್ಯಾಪ್ನಲ್ಲಿ 66.96%, ಲಾರ್ಜ್ ಕ್ಯಾಪ್ನಲ್ಲಿ 5.61% ಮತ್ತು ಸ್ಮಾಲ್ ಕ್ಯಾಪ್ಸ್ನಲ್ಲಿ 20.29% ಅಲೋಕೇಶನ್ ಮಾಡಲಾಗಿದೆ. ಕಾರಣ ಫಂಡ್ ಒಂದು ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಮಾಡಲಿ ಅಂತ. ಫಂಡ್ನ ಪೋರ್ಟ್ಫೋಲಿಯೋ ರೇಷಿಯೋ ಸಿಕ್ಕಾಪಟ್ಟೆ ಲೋ ಆಗಿ 16.93% ಆಗಿದೆ. ಇದರರ್ಥ ಏನು ಅಂದ್ರೆ ಫಂಡ್ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿ ಬಳಸ್ತಾ ಇದೆ ಅಂತ. ಇನ್ನು ಸೆಕೆಂಡ್ ಫಂಡ್ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ 24 ಫೆಬ್ರವರಿ 2014ರಲ್ಲಿ ಲಾಂಚ್ ಆಗಿತ್ತು. ಕರೆಂಟ್ಲಿ ಆಸ್ ಆನ್ 30th ಜೂನ್ 2025 ಫಂಡ್ನ AUM 33,053 ಕೋಟಿ ಇದೆ. ಈ ಫಂಡ್ನ ಮ್ಯಾನೇಜ್ ಮಾಡೋದು ಮಿಸ್ಟರ್ ರಾಕೇಶ್ ಶೆಟ್ಟಿ, ಮಿಸ್ಟರ್ ಅಜಯ್ ಖಂಡೇವಾಲಾ ಮತ್ತು ಮಿಸ್ಟರ್ ನಿಕೇಶ್ ಶಾ ಮತ್ತು ಮಿಸ್ಟರ್ ಸುನಿಲ್ ಸಾವಂತ್. ಇನ್ನು ಟಾಪ್ 5 ಸ್ಟಾಕ್ ಹೋಲ್ಡಿಂಗ್ಸ್ ನೋಡೋದಾದ್ರೆ ಕೋಫೋರ್ಸ್ ಲಿಮಿಟೆಡ್, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಲಿಮಿಟೆಡ್, ಟ್ರೆಂಟ್ ಲಿಮಿಟೆಡ್, ಡಿಕ್ಸಾನ್ ಟೆಕ್ನಾಲಜೀಸ್ ಲಿಮಿಟೆಡ್, ಕಲ್ಯಾಣ್ ಜ್ಯುವೆಲರ್ಸ್ ಇಂಡಿಯಾ ಲಿಮಿಟೆಡ್. ಇದು ಟಾಪ್ 5 ಸ್ಟಾಕ್ಸ್ ಆಗಿದ್ದು, ಇನ್ನು ಟಾಪ್ 5 ಸೆಕ್ಟರ್ಗಳು IT ಸಾಫ್ಟ್ವೇರ್ 21.81%, ಕನ್ಸ್ಯೂಮರ್ ಡ್ಯೂರಬಲ್ಸ್ 16.63%, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 11.6%, ರಿಟೇಲಿಂಗ್ 9.39%, ಟೆಲಿಕಾಂ ಸರ್ವಿಸ್ 3.99%. ಇನ್ನು ಕ್ರಿಟಿಕಲ್ ರೇಷಿಯೋಸ್ ಬಗ್ಗೆ ನೋಡೋದಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 17.94%, ಬೆಂಚ್ಮಾರ್ಕ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 15.48%, ಕ್ಯಾಟಗರಿ ಆವರೇಜ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 14.71%. ಅಂದರೆ ಕ್ಯಾಟಗರಿ ಮತ್ತು ಬೆಂಚ್ ಮಾರ್ಕ್ಗಿಂತ ಹೆಚ್ಚು ವಾಲಟೈಲ್ ಆಗಿದೆ ಅಂತ. ಇನ್ನು ಬೆಟಾ 0.90 ಇದ್ದು ಮಾರ್ಕೆಟ್ನಲ್ಲಿ ಕಡಿಮೆ ರಿಸ್ಕ್ ಇದೆ. ಶಾರ್ಪ್ ರೇಷಿಯೋ 1.50 ಇರೋದ್ರಿಂದ ಎವ್ರಿ ಯೂನಿಟ್ ಆಫ್ ರಿಸ್ಕ್ ಟೇಕನ್ 1.50 ಟೈಮ್ಸ್ ಎಕ್ಸ್ಟ್ರಾ ರಿಟರ್ನ್ಸ್ ಜನರೇಟ್ ಮಾಡ್ತಾ ಇದೆ. ಸಾರ್ಟಿನ್ ರೇಷಿಯೋ 1.76 ಇದ್ದು ಫಾರ್ ಎವ್ರಿ ಯೂನಿಟ್ ಆಫ್ ಡೌನ್ ಸೈಡ್ ರಿಸ್ಕ್ ಟೇಕನ್ 1.76 ಟೈಮ್ಸ್ ಎಕ್ಸ್ಟ್ರಾ ರಿಟರ್ನ್ಸ್ ಜನರೇಟ್ ಮಾಡ್ತಾ ಇದೆ. ಫಂಡ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 95 ಇದ್ದು ರೈಸಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10% ಮೇಲ್ ಹೋದ್ರೆ ಈ ಫಂಡ್ ಕೇವಲ 9.5% ಹೆಚ್ಚಾಗುತ್ತೆ. ಇನ್ನು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 83 ಇದ್ದು ಫಾಲಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ 10%ಗಿಂತ ಕೆಳಗೆ ಬಿದ್ದಾಗ ಈ ಫಂಡ್ ಕೇವಲ 8.3% ಕೆಳಗೆ ಬೀಳುತ್ತೆ. ಇನ್ನು ಫಂಡ್ನ ಇನ್ಫಾರ್ಮೇಶನ್ ರೇಷಿಯೋ ಜಸ್ಟ್ 0.05 ಇದೆ. ಈಗ ರಿಟರ್ನ್ಸ್ ವಿಚಾರಕ್ಕೆ ಬರೋಣ. ಈ ಫಂಡ್ 3, 5, 7 ಮತ್ತು 10 ವರ್ಷಗಳಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದರೆ ಮೋತಿಲಾಲ್ ಮಿಡ್ ಕ್ಯಾಪ್ ಫಂಡ್ QGLP ಅಪ್ರೋಚ್ ಅನ್ನು ಫಾಲೋ ಮಾಡುತ್ತೆ. ಅಂದರೆ Q ಕ್ವಾಲಿಟಿ, G ಗ್ರೋತ್, L ಲಾಂಜಿವಿಟಿ, P ಪ್ರೈಸ್. ಇದು ಗ್ರೋತ್ ಓರಿಯೆಂಟೆಡ್ ಆಗಿತ್ತು. ಗ್ರೋಯಿಂಗ್ ಲಾರ್ಜ್ ಅಡ್ರೆಸಬಲ್ ಮಾರ್ಕೆಟ್ ಶೇರ್ ಮಾಡುತ್ತೆ. ಇದರಿಂದ ಒಂದು ಒಳ್ಳೆ ಗ್ರೋತ್ ಪೊಟೆನ್ಷಿಯಲ್ ಮೇಂಟೈನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಇದು ತನ್ನ ಟ್ರೂ ವ್ಯಾಲ್ಯೂನ ಆಸುಪಾಸ್ನಲ್ಲೇ ಟ್ರೇಡ್ ಮಾಡ್ತಿದೆ. ಇದಷ್ಟೇ ಅಲ್ಲದೆ ಫಂಡ್ನ ಅಲೋಕೇಶನ್ ಲಾರ್ಜ್ ಸ್ಟಾಕ್ಸ್ನಲ್ಲಿ ಆಲ್ಮೋಸ್ಟ್ 14.54% ಆಗಿದ್ದು ಸ್ಮಾಲ್ ಕ್ಯಾಪ್ಸ್ನಲ್ಲಿ 0 ಆಗಿದೆ. ಇದರಿಂದ ಏನರ್ಥ ಆಗುತ್ತೆ ಅಂದರೆ ಲಾರ್ಜ್ ಕ್ಯಾಪ್ ಅಲೋಕೇಶನ್ ವಾಲಟೈಲ್ ಮಾರ್ಕೆಟ್ನಲ್ಲಿ ಸ್ಟೆಬಿಲಿಟಿ ಪ್ರೊವೈಡ್ ಮಾಡುತ್ತಿದೆ. ಆದರೆ ನೆನಪಿರಬೇಕಾದಂಥ ವಿಷಯ ಏನು ಅಂದರೆ ಕೆಲವೊಂದು ಸಾರಿ ಈ ಫಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಹೈ ಕನ್ವಿಕ್ಷನ್ ಬೆಟ್ ತಗೊಳ್ಳೋದ್ರಿಂದ ರಿಸ್ಕ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದಾಗಿತ್ತು ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ 5 ಸ್ಟಾರ್ ರೇಟಿಂಗ್ ನೀಡಿರುವಂಥ 2 ಟಾಪ್ ಪರ್ಫಾರ್ಮಿಂಗ್ ಮಿಡ್ ಕ್ಯಾಪ್ ಫಂಡ್ಗಳು. ಫೈನಲಿ ಈ ವಿಡಿಯೋದ ಕೊನೆಗೆ ಬಂದಿದ್ದೀವಿ. ಈ 2 ಫಂಡ್ಗಳು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ನಲ್ಲಿ ತನ್ನ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನು ಬೀಟ್ ಮಾಡಿದ್ದಾವೆ. ಜೊತೆಗೆ ರಿಸ್ಕ್ ಅಡ್ಜಸ್ಟ್ಮೆಂಟ್ ಕೂಡ ಚೆನ್ನಾಗಿದೆ. ಈ ಸ್ಟಾಕ್ಗಳ ಪಾಸ್ಟ್ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ 5 ಸ್ಟಾರ್ ರೇಟಿಂಗ್ ಅನ್ನು ನೀಡಲಾಗಿದೆ. ಆದರೆ ಪಾಸ್ಟ್ ಪರ್ಫಾರ್ಮೆನ್ಸ್ ಫ್ಯೂಚರ್ ಪರ್ಫಾರ್ಮೆನ್ಸ್ನ ಗ್ಯಾರಂಟಿ ಆಗಿರೋದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ಮಾಡಿ. ಅದಕ್ಕೂ ಮೊದಲು ಈ 2 ಫಂಡ್ಗಳ ಎಕ್ಸ್ಪೆನ್ಸ್ ರೇಷಿಯೋವನ್ನು ಕನ್ಸಿಡರ್ ಮಾಡೋದನ್ನು ಮರಿಬೇಡಿ. HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಎಕ್ಸ್ಪೆನ್ಸ್ ರೇಷಿಯೋ 0.74% ಇದ್ದು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಎಕ್ಸ್ಪೆನ್ಸ್ ರೇಷಿಯೋ 0.68% ಇದೆ. ಸೊ 2 ಫಂಡ್ಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿದ್ದರೆ ಈ ಫಂಡ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಇನ್ವೆಸ್ಟ್ ಸ್ಮಾರ್ಟ್, ಕೀಪ್ ಗ್ರೋಯಿಂಗ್.
Mutual fund investments are subject to market risks. Read all scheme-related documents carefully.